ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿಯಿಂದ ಸಸ್ಪೆಂಡ್ ಆದ ಯತ್ನಾಳ್ ಮುಂದಿನ ಆಯ್ಕೆಗಳೇನು? ಉತ್ತರ: ಹುಲಿಯ ಹಲ್ಲು ಕಿತ್ತಿದೆಯಾ ಹೈಕಮಾಂಡ್? ಈಗ ಹಲ್ಲಿಲ್ಲದ ವಿಷ ಸರ್ಪ ಅಷ್ಟೇ, ವಿಷವಿದ್ದ ಹಾವಿನ ಹಲ್ಲನ್ನು ಕಿತ್ತರೆ ಹೆಂಗಿರುತ್ತೋ ಹಂಗಾಗಿದೆ. ಉತ್ತರದ: ಹುಲಿಯ ಹಲ್ಲು ಕಿತ್ತಿದೆಯಾ ಬಿಜೆಪಿ ಹೈಕಮಾಂಡ್? ಹಲ್ಲಿಲ್ಲದ ಹಾವಾಗಿದ್ದಾರಾ ಹಿಂದೂವಾದಿ ನಾಯಕ? ಹಾಗಾದ್ರೆ ಹಿಂದೂವಾದಿಯ ಮುಂದಿನ ನಡೆಯೇನು? ರೆಬಲ್ ಲೀಡರ್ಗೆ ಮುಂದಿನ ದಾರಿಗಳೇ ಕಾಣ್ತಿಲ್ವಾ? ಎತ್ತ ಸಾಗೋದು, ಎತ್ತ ಹೋಗೋದು? ಯಡಿಯೂರಪ್ಪ ವಿರುದ್ಧ ಬುಸುಗುಟ್ಟಲು ಯತ್ನ. ಯಡಿಯೂರಪ್ಪರ ವಿರುದ್ಧ ಎಡೆ ಎತ್ತಿ ಬುಸುಗುಡ್ತಾ ಇದ್ದಾರೆ. ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಯತ್ನಾಳ್. ಒಳಗೊಳಗೆ ಕುದಿಯುತ್ತಿರುವ ಲಾವ, ಗೊಮ್ಮಟ ನಗರಿ ನಾಯಕನ ಮನಸ್ಸಿನ ಆ ಒಂದು ಸ್ಫೋಟ ಹಿಂದೂವಾದಿಯ ವಿರುದ್ಧ ಹೈ ಅಮಾನತು ಅಸ್ತ್ರ ಪ್ರಯೋಗ ಮಾಡಿದೆ. ಎತ್ತ ಹೋಗೋದು? ಕಾಂಗ್ರೆಸ್ ಅಂತೂ ಹತ್ತಿರ ಸೇರಿಸಿಕೊಳ್ಳೋದು ಬಿಡಿ, ಯತ್ನಾಳ್ ಅವರ ಮುಂದಿರ್ತಕ್ಕಂತಹ ಆಯ್ಕೆಗಳ ಬಗ್ಗೆ ಮಾತನಾಡೋಣ. ರಾಜಕೀಯ ಪಕ್ಷ, ರಾಷ್ಟ್ರೀಯ ರಾಜಕೀಯ ಪಕ್ಷ ಬಿಜೆಪಿಯಲ್ಲಿ ಯತ್ನಾಳ್ ಅವರಿಗೆ ಯಾವುದೇ ತೆರನಾದ ಬೆಲೆಗಳು ಉಳಿದಿಲ್ಲ. ಸ್ವಘೋಷಿತ ಯತ್ನಾಳು ಅಂತ ಹೇಳಿ ಬಿಜೆಪಿ ನಾಯಕರೇ ಹೇಳ್ಕೊಂಡಿದ್ದು. ನಾನೊಬ್ಬ ಹಿಂದೂ ಹುಲಿ ಅಂತ ತನ್ನನ್ನು ತಾನೇ ಹೇಳ್ಕತಾ ಇದ್ರು ಯತ್ನಾಳ್. ಆ ತರಹದ ಯತ್ನಾಳಿಗೆ ಎರಡನೆಯ ಬಾರಿ ಉಚ್ಚಾಟನೆ ಎನ್ನುವಂತ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದು ಇದೇ ಬಿಜೆಪಿ. ಈ ಹಿಂದೆ ಸದಾನಂದ ಗೌಡರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಮತ್ತು ಯಡಿಯೂರಪ್ಪರ ವಿರುದ್ಧ ಅದೇನೋ ಒದರಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಉಚ್ಚಾಟನೆ ಮಾಡಲಾಯಿತು. ಅದಾದ ನಂತರ ಈಗ ಅದೇ BS ಯಡಿಯೂರಪ್ಪರ ಕುಟುಂಬದ ಕೂಡಿ BY ವಿಜೇಂದ್ರರ ವಿರುದ್ಧ ಸೆಟೆದು ನಿಂತರು ಅನ್ನೋ ಕಾರಣಕ್ಕೋಸ್ಕರ ಉಚ್ಚಾಟನೆ ಮಾಡಲಾಗಿದೆಯೋ, ಅಥವಾ ಬಿಜೆಪಿಯ ವರ್ಚಸ್ಸಿಗೆ ಡ್ಯಾಮೇಜ್ ತರ್ತಿದ್ದಾರೆ? ಬೀದಿಯಲ್ಲೂ ಬಿಜೆಪಿ ವಿರುದ್ಧ ಮಾತನಾಡ್ತಾರೆ, ಸಂತೆಪೇಟೆಯಲ್ಲೂ ಬಿಜೆಪಿ ವಿರುದ್ಧ ಮಾತನಾಡ್ತಾರೆ, ಸಾಮಾನ್ಯ ಕಾರ್ಯಕರ್ತರ ಮುಂದೆಯೂ ಬಿಜೆಪಿ ವಿರುದ್ಧ ಮಾತನಾಡ್ತಾರೆ, ಕಾಂಗ್ರೆಸ್ ನಾಯಕರ ಸಮಕ್ಷಮದಲ್ಲೂ ಕೂಡ ಬಿಜೆಪಿ ವಿರುದ್ಧ ಮಾತನಾಡ್ತಾರೆ. ನಮ್ಮ ಮನೆಯ ಬೆಕ್ಕು ನಮ್ಮ ವಿರುದ್ಧವೇ ಮಿಯೋ ಮಿಯೋ ಅಂದ್ರೆ ಬಿಡುತ್ತಾ ಬಿಜೆಪಿ? ಹಿಂದಿನಿಂದಲೂ ಕೂಡ ಶಿಸ್ತನ್ನ ಪರಿಗಣಿಸಿಕೊಂಡು ಬಂದಿರುವಂತಹ ಪಕ್ಷ. ಶಿಸ್ತು ಉಲ್ಲಂಘನೆಯಾಗಿದೆ, ಕೋರ್ ಕಮಿಟಿ ಸಭೆಯಾಯಿತು, ಬಿಜೆಪಿಯ ಉಸ್ತುವಾರಿಗಳು ಕೂಡ ಬಂದಿದ್ರು. ಆ ದಿನ ಶ್ರೀರಾಮುಲುನನ್ನ ತರಾಟೆಗೆ ತೆಗೆದುಕೊಳ್ಳಲಾಯಿತು ಬೈ ಎಲೆಕ್ಷನ್ ನಲ್ಲಿ ಸಂಡೂರು ಸೋತ ವಿಚಾರಕ್ಕೆ. ಆ ಸಂದರ್ಭದಲ್ಲೇನಾದ್ರೂ ಯತ್ನಾಳ್ ರವರ ಉಚ್ಚಾಟನೆ ಆಗುತ್ತಾ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಕಾಯ್ಕೊಂಡು ಕೂತಿದ್ರು, ಅವತ್ತು ಆಗ್ಲಿಲ್ಲ. ಅಸಲಿಗೆ ನಿಜವಾಗ್ಲೂ ಯತ್ನಾಳ್ ಸೈಲೆಂಟ್ ಆಗ್ತಾರಾ ಯತ್ನಾಳ್? ಯಾವುದೇ ಕಾರಣಕ್ಕೂ ತಣ್ಣಗಾಗಲು ಸಾಧ್ಯವೇ ಇಲ್ಲ. ಸದಾ ಬುಸುಗುಡುತ್ತಿದ್ದಂತಹ ಹಾವಿನ ಎಡೆಯೊಂದು ಸೈಲೆಂಟ್ ಆಗಿ ಮಲಗೋದಕ್ಕೆ ಸಾಧ್ಯನಾ? ಸಮಯಕ್ಕಾಗಿ ಕಾಯುತ್ತಿರುವ ವಿಜಯಪುರ ಶಾಸಕ ಪಕ್ಕಾ ಅವಕಾಶವಾದಿ ವಿಜೇಂದ್ರ ವಿರುದ್ಧ ಕತ್ತಿ ಮಸೆಯುತ್ತಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಶಾಸಕ ಯತ್ನಾಳ್ ನಡೆಯ ಸುತ್ತ ಅನುಮಾನದ ಹುತ್ತ ಹುಟ್ಟಿಕೊಂಡಿದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸೈಲೆಂಟ್ ಗೇಮ್, ನನ್ನ ಬಳಿ ಎಲ್ಲ ದಾಖಲೆಗಳಿದೆ. ಯಡಿಯೂರಪ್ಪ ಕುಟುಂಬದ ಸ್ಫೋಟಕ ಭ್ರಷ್ಟಾಚಾರವನ್ನ ಬಯಲಿಗೆಳಿತೀನಿ, ಸೂಕ್ತ ದಾಖಲೆಗಳೊಂದಿಗೆ ಬ್ಲಾಸ್ಟ್ ಆಗ್ತಾರಾ ಬಸನಗೌಡ ಪಾಟೀಲ್ ಯತ್ನಾಳ್? ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ಯತ್ನಾಳ್ ಮಹಾ ತಂತ್ರವನ್ನು ರೂಪಿಸುತ್ತಿದ್ದಾರೆ. ಅಸಲಿಗೆ ನಿಜವಾಗ್ಲೂ ಯತ್ನಾಳ್ ಸೈಲೆಂಟ್ ಆಗ್ತಾರಾ ಅಥವಾ ಇವತ್ತಿನಿಂದಲೇ ವೈಲೆಂಟ್ ಆಗ್ತಾರಾ? ಯಾವುದೇ ಕಾರಣಕ್ಕೂ ತಣ್ಣಗಾಗಲು ಸಾಧ್ಯವೇ ಇಲ್ಲ. ಇನ್ನು ಯತ್ನಾಳ್ ಮುಂದೆ ಇರತಕ್ಕಂತ ಅವಕಾಶ, ಕಾಂಗ್ರೆಸ್ಸಿಗೆ ಹೋಗ್ತಾರಾ ಯತ್ನಾಳು? ನೋ 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 ಕಾಂಗ್ರೆಸ್ ಇವರನ್ನ ಸ್ವೀಕರಿಸುವ ಸ್ಥಿತಿಯಲ್ಲೂ ಇಲ್ಲ, ಕಾಂಗ್ರೆಸ್ಸಿಗೆ ಹೋಗುವಂತಹ ಸ್ಥಿತಿಯಲ್ಲಿ ಯತ್ನಾಳು ಇಲ್ಲ. ಇನ್ನು JDS ಕಡೆ ಏನಾದ್ರೂ ಮುಖ ಮಾಡ್ಕಾತಾರಾ? ನೋ 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 ಕುಮಾರಸ್ವಾಮಿಯನ್ನ ನಂಬುವ ಸ್ಥಿತಿಯಲ್ಲಿ ಯತ್ನಾಳು ಇಲ್ಲ, ಯತ್ನಾಳನ್ನ ನಂಬುವ ಸ್ಥಿತಿಯಲ್ಲಿ ಕುಮಾರಣ್ಣನೂ ಇಲ್ಲ. ಕಾರಣ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಬಿಜೆಪಿಯ ಉಚ್ಚಾಟನೆ ಮಾಡಲ್ಪಟ್ಟ ವ್ಯಕ್ತಿತ್ವಕ್ಕೆ JDS ನಲ್ಲಿ ಅವಕಾಶ ಕೊಟ್ರೆ ನಾಳೆ ದಿನ ಡೆಲ್ಲಿಯಲ್ಲೂ ಮತ್ತು ರಾಜ್ಯದಲ್ಲೂ ಬಿಜೆಪಿ ಕಾರ್ಯಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಸ್ಥಿತಿ ಬರುತ್ತೆ ಅನ್ನೋದು ಅವರಿಗೂ ಕೂಡ ಗೊತ್ತು. ಈಗ ಯಾರ ಸಂಪರ್ಕಕ್ಕೂ ಕೂಡ ಸಿಗದೆ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ. ಯತ್ನಾಳ್ ನಿಗೂಢ ನಡೆಯಿಂದ ಬಿಜೆಪಿಗರಿಗೆ ಟೆನ್ಷನ್ ಆಗಿದೆ. ಮಾಧ್ಯಮ ಪ್ರತಿನಿಧಿಗಳಿಗೂ ಸಿಗುತ್ತಿಲ್ಲ ಸಸ್ಪೆಂಡ್ ಶಾಸಕ. ಇನ್ನು ಯತ್ನಾಳ್ ವಕ್ಫ್ ವಿರುದ್ಧದ ಕ್ಯಾಂಪೇನ್ ಮಾಡುವಂತಹ ಸಂದರ್ಭದಲ್ಲಿ ಯತ್ನಾಳ್ ಎಡಭಾಗದಲ್ಲೊಂದಿಬ್ರು ನಾಯಕರು, ಯತ್ನಾಳ್ ಬಲಭಾಗದಲ್ಲೊಂದಿಬ್ರು ನಾಯಕರಿದ್ರಲ್ಲ. ಬಿಜೆಪಿಯ ಮಾಜಿ ಸಂಸದರು ಅಂತ ಕರೆಸಿಕೊಳ್ಳುವ ಪ್ರತಾಪ್ ಸಿಂಹ ಇದ್ರು, ಮಾಜಿ ಸಂಸದ ಸಿದ್ದೇಶ್ವರ್ ಇದ್ರು, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಇದ್ರು. ಎಲ್ಲೋದ್ರು? ರಮೇಶ್ ಜಾರಕಿಹೊಳಿ ಇದ್ರು, ಕಾಣಿಸ್ತಿಲ್ವಲ್ಲ ಸ್ವಾಮಿ.
ಯತ್ನಾಳ್ ಬಿಜೆಪಿಯ ವಿರುದ್ಧವಾಗಿಯೇ ನಿಂತುಕೊಂಡು ಬಿಜೆಪಿಯ ಅಧಿಕೃತವಾದಂಥ ಆದೇಶವಿರಲಿಲ್ಲ ವಕ್ಫ್ ವಿರುದ್ಧದ ಕ್ಯಾಂಪೇನ್ ಮಾಡೋದಕ್ಕೆ. ಬೀದರ್ನಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ ಶುರು ಹಚ್ಕೊಂಡ್ರು ಯತ್ನಾಳು. ಬಿಜೆಪಿಯ ಸ್ಥಳೀಯ ಜಿಲ್ಲಾಧ್ಯಕ್ಷರೇ ಅದಕ್ಕೆ ವಿರೋಧತೆಯನ್ನು ವ್ಯಕ್ತಪಡಿಸಿದ್ರು. ಪಿ ರಾಜೀವ್ ಬಹಿರಂಗವಾಗಿ ಹೇಳಿದ್ರು ಯತ್ನಾಳ್ ಒಬ್ಬ ತುಗುಲಕ್ಕು ಅಂತ. ಎಂಪಿ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ಬೆಂಬಲ ಕೊಡದೇ ಇರತಕ್ಕಂತಹ ಕ್ಯಾಂಪೇನ್ ಅಥವಾ ಅಭಿಯಾನವನ್ನ ಯತ್ನಾಳ್ ಮುಂದಾಳತ್ವದಲ್ಲಿ ಚಾಲನೆ ಕೊಡಲಾಗ್ತಾ ಇದೆ, ಅದಕ್ಕೆ ಬಿಜೆಪಿಯ ಬೆಂಬಲ ಇಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಯತ್ನಾಳ್ ಅಕ್ಕಪಕ್ಕದಲ್ಲಿದ್ದಂತಹ ಬಿಜೆಪಿ ನಾಯಕರು ಈಗ ಕಾಣಿಸ್ತಾ ಇಲ್ಲ. ಒಟ್ಟಾರೆ ಯತ್ನಾಳ್ ಏಕಾಂಗಿಯಾಗಿದ್ದಾರೆ. ಬಿಜೆಪಿಯಿಂದ ಕಿಕ್ಔಟ್ ಆದಂಥ ಯತ್ನಾಳ್ ಏಕಾಂಗಿ, ತಮ್ಮದೇ ಪ್ರತ್ಯೇಕ ಪಕ್ಷ ಸ್ಥಾಪನೆ ಮಾಡ್ತಾರಾ ವಿಜಯಪುರದ ನಾಯಕ? ಬಿಜೆಪಿ ವಿರುದ್ಧವೇ ಸಮರ ಸಾರ್ತಾರ ಕೇಸರಿ ನಾಯಕ, ಅಥವಾ ಬಿಜೆಪಿ ಕಾರ್ಯಕರ್ತರ ಈಗಾಗಲೇ ರಾಜೀನಾಮೆ ಪರ್ವ ಶುರುವಾಗಿದೆ. ಯಾವಾಗ ಯತ್ನಾಳ್ರನ್ನ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡ್ತೋ ತಕ್ಷಣ ಮಾತ್ರದಲ್ಲಿ ಬಿಜೆಪಿಯ ಶಾಲನ್ನ ಹೆಗಲಿನಿಂದ ಕೆಳಗೆ ಹಾಕಿ ಕೇಸರಿ ಶಾಲನ್ನ ಹಾಕ್ಕೊಳ್ತಾ ಇದ್ದಾರೆ ಕೆಲ ನಾಯಕರು. ಈಗಾಗಲೇ ಮಂಡಲ ಅಧ್ಯಕ್ಷರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ವಿಜಯಪುರದ ಭಾಗದಲ್ಲಿ 20ಕ್ಕೂ ಹೆಚ್ಚು ಸ್ಥಳೀಯ ನಾಯಕರು ರಾಜೀನಾಮೆಯನ್ನು ರವಾನಿಸಿದ್ದಾರೆ. ಇದರ ಮುಖಾಂತರ ಬಿಜೆಪಿಗೆ ಆ ಸ್ಥಳೀಯ ನಾಯಕರು ಕೊಡ್ತಾ ಇರುವಂತಹ ಸಂದೇಶ ಏನು ಗೊತ್ತಾ? ಹಿಂದುತ್ವಕ್ಕೆ ಬೆಲೆ ಇಲ್ಲದ ಬಿಜೆಪಿಯಲ್ಲಿ, ಹಿಂದುತ್ವ ಹುಲಿಗೆ ಬೆಲೆ ಇಲ್ಲದಂತಹ ಬಿಜೆಪಿಯಲ್ಲಿ ನಮಗಿನ್ನೇನು ಕೆಲಸ ಅಂತ ಸ್ಥಳೀಯ ಬಿಜೆಪಿ ನಾಯಕರು ರಾಜೀನಾಮೆ ಕೊಡುವುದರ ಮುಖಾಂತರವಾಗಿ ಅವರು ತೋರ್ಪಡಿಸ್ತಾ ಇರತಕ್ಕಂತಹ ಸಂದೇಶಗಳು ಇದಾಗಿದೆ.